ಯತೀಂದ್ರ ಹೇಳಿಕೆ ವಿರುದ್ಧ ಕಮಲ ಪಡೆ ಸಿಡಿದೆದ್ದಿದೆ. ನಾಲ್ವಡಿ ಒಡೆಯರಿಗಿಂತ ಸಿದ್ದು ಕೊಡುಗೆ ಅಪಾರ ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಕಮಲ ಪಡೆ ಅಂದ್ರೆ ಬಿಜೆಪಿ ನಾಯಕರು ಸಿಡಿದೆದ್ದು ಬಿಟ್ಟಿದ್ದಾರೆ. ಈಗ ನಾಲ್ವಡಿ ರಾಜರಿಗಿಂತ ಸಿದ್ದರಾಮಯ್ಯನವರು ದೊಡ್ಡವರ, ಯತೀಂದ್ರ ವಿರುದ್ಧ BY ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅಂತ ಪುಣ್ಯಾತ್ಮರಿಗೆ ಅಪಮಾನ ಮಾಡಬಾರದು. ಸಿದ್ದರಾಮಯ್ಯ ಏನು ಅನ್ನೋದು ರಾಜ್ಯದ ಜನ ನೋಡಿದ್ದಾರೆ. ಸುಮ್ಮನೆ ಹುಚ್ಚು ಹೇಳಿಕೆ ನೀಡೋದು ಸರಿಯಲ್ಲ. ಸುಮ್ಮನೆ ಹುಚ್ಚು ಹೇಳಿಕೆ ನೀಡಿದ್ರೆ ಜನ ಬುದ್ಧಿ ಕಲಿಸ್ತಾರೆ. ಮೈಸೂರು ಮಹಾರಾಜರದ್ದು ಆ ಭಾಗದಲ್ಲಿ ಸಾಕಷ್ಟು ಕೊಡುಗೆ ಇದೆ. ಅವರೊಟ್ಟಿಗೆ ಹೋಲಿಕೆ ಮಾಡಿ ಮಾತನಾಡೋದು ಅಸಂಬದ್ಧ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕಿಡಿಕಾರಿದ್ದಾರೆ. ಯತೀಂದ್ರ ಹೇಳಿಕೆ ವಿರುದ್ಧ ಕಮಲ ಪಡೆ ಇಲ್ಲಿ ಸಿಡಿದೆದ್ದಿರೋದು. ನಾಲ್ವಡಿ ಒಡೆಯರಿಗಿಂತ ಸಿದ್ದು ಕೊಡುಗೆ ಅಪಾರ ಅಂತ ಹೇಳಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ರು. ಈಗ ಯತೀಂದ್ರ ಅವರ ಹೇಳಿಕೆಗೆ ಬಿಜೆಪಿ ಬಹಳಷ್ಟು ವಾಗ್ದಾಳಿ ನಡೆಸ್ತಾ ಇದೆ. ಅದರಲ್ಲೂ BY ವಿಜೇಂದ್ರ ಅಂತ ಪುಣ್ಯಾತ್ಮರಿಗೆ ಅಪಮಾನ ಮಾಡಬಾರ್ದ್ರಿ. ಸಿದ್ದರಾಮಯ್ಯ ಏನು ಅನ್ನೋದು ರಾಜ್ಯದ ಜನ ನೋಡಿದ್ದಾರೆ. ಸುಮ್ಮನೆ ಹುಚ್ಚು ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿ ವಿಜೇಂದ್ರ ಮಾತನಾಡಿದ್ದಾರೆ. ಸುಮ್ಮನೆ ಅಂತ ಪುಣ್ಯಾತ್ಮರಿಗೆ ತುಲನೆ ಮಾಡಿಕೊಂಡು ಅವ್ರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬಾರ್ದು. ಸಿದ್ದರಾಮಯ್ಯನವರೇನೋ ಏನೋ ವ್ಯಕ್ತಿತ್ವ ಏನೋ ರಾಜ್ಯದ ಜನ ನೋಡಿದ್ದಾರೆ, ಇವತ್ತು ನೋಡ್ತಾ ಇದ್ದಾರೆ ಎಲ್ಲದನ್ನು ಕೂಡ. ಅದೇನು ಸುಮ್ಮನೆ ಈ ರೀತಿ ಹುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಸಿದ್ದರಾಮಯ್ಯನವ್ರನ್ನ ಅಟ್ಟಕ್ಕೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ, ರಾಜ್ಯಕ್ಕೂ ಪ್ರಯೋಜನ ಇಲ್ಲ.